ಮತ್ತಾಯನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 38ನೆಯ ವಾಕ್ಯ. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾತನಾಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆತನು ಪರಲೋಕ ರಾಜ್ಯದ ಕುರಿತಾಗಿ ಸುವಾರ್ತೆಯು ಸಾರಲ್ಪಡಬೇಕಾದ ವಿಷಯವಾಗಿ ಅನೇಕ ಕಾರ್ಯಗಳನ್ನು ಹೇಳುತ್ತಾ ನಂತರ ತನ್ನ ಶಿಷ್ಯರಿಗೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಆರಿಸಿಕೊಂಡಂತ 12 ಮಂದಿ ಶಿಷ್ಯರಿಗೆ ಇದನ್ನ ಹೇಳುತ್ತಾ ಇರುವಂಥದ್ದು. ಹಾಗಾದರೆ ಅವರು ಈ ಪ್ರಾರ್ಥನೆಯನ್ನ ಮಾಡಬೇಕು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಯಾಕೆ ಅವರು ಇದನ್ನ ಮಾಡಬೇಕು ಅಂದರೆ, ಅವರು ಯಾವುದಕ್ಕೆ ನೇಮಿಸಲ್ಪಟ್ಟಿದ್ದಾರೋ ಆ ಕೆಲಸವನ್ನ ನೆರವೇರಿಸುವುದಕ್ಕೆ ಅವರಿಂದ ಮಾತ್ರವೇ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿಯೇ ಇನ್ನು ಅನೇಕರು ಎದ್ದೇಳಬೇಕು, ರೂಪುಗೊಳ್ಳಬೇಕು, ಆಗಲೇ ದೇವರ ಚಿತ್ತ ನೆರವೇರುವಂಥದ್ದು ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಮರಣಕ್ಕೆ ಮುಂಚಿತವಾಗಿ ಶಿಷ್ಯರಿಗೆ ಹೇಳಿದನು. ಹಾಗೆ ತಾನು ಪುನರುತ್ಥಾನದ ನಂತರವೂ ಕೂಡ ತನ್ನ ಶಿಷ್ಯರಿಗೆ, ನೀವು ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವಂತೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ಕೂಡ ಹೇಳುತ್ತಾ ಇದ್ದಾನೆ. ಅಂದರೆ ನಾನು ನಿಮ್ಮನ್ನ ರೂಪಿಸಿದಂತೆ ನೀವು ಮತ್ತೊಬ್ಬರನ್ನ ರೂಪಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳೆಯ ಯಜಮಾನನ ಬಳಿಯಲ್ಲಿ ನೀವು ಪ್ರಾರ್ಥಿಸುವವರಾಗಿ, ಬೆಳೆಯು ಹೆಚ್ಚಾಗಿದೆ, ಕೆಲಸದವರು ಸ್ವಲ್ಪವಾಗಿದ್ದಾರೆ, ಆದ್ದರಿಂದ ಬೆಳೆಗೆ ಕೆಲಸದವರನ್ನು ಕಳಿಸಿಕೊಡಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇರಬೇಕು. ಇದು ಶಿಷ್ಯರ ಜವಾಬ್ದಾರಿಯಾಗಿದೆ. ಈ ದಿವಸಗಳಲ್ಲಿ ಕೂಡ ದೇವರು ನಿಮ್ಮನ್ನ ನೋಡುವಾಗ ಇದನ್ನೇ ಅಪೇಕ್ಷಿಸುತ್ತಾ ಇದ್ದಾರೆ. ಒಂದು, ನೀವು ಕ್ರಿಸ್ತನ ವಿಷಯವಾಗಿ ಕಲಿತುಕೊಂಡಂತ ಕಾರ್ಯಗಳನ್ನ ಯಾವುದರಲ್ಲಿ ದೇವರು ನಿಮ್ಮನ್ನು ಚೆನ್ನಾಗಿ ರೂಪಿಸಿದ್ದಾರೆ, ಚೆನ್ನಾಗಿ ಉಪಯೋಗಿಸುತ್ತಾ ಇದ್ದಾರೆ, ಆ ಕಾರ್ಯಗಳನ್ನ ಮತ್ತೊಬ್ಬರಿಗೆ ಬೋಧಿಸಿ ಉಪದೇಶಿಸಿ ಅವರು ಅದನ್ನು ಕೈಗೊಂಡು ನಡೆಯುವ ಹಾಗೆ, ಅವರು ಕೂಡ ಅದನ್ನು ಅರಿತು ಜೀವಿಸುವ ಹಾಗೆ ಹೇಳಿಕೊಡಿ, ತಿಳಿಸಿಕೊಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳೆಯ ಯಜಮಾನನ ಬಳಿಯಲ್ಲಿ ಬೆಳೆಗೆ ಕೆಲಸದವರು ಬೇಕೆಂಬುದಾಗಿ, ಕಳುಹಿಸಿ ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇರಿ. ಕಾರಣ, ಈ ಲೋಕದಲ್ಲಿರುವಂಥ ಹೆಚ್ಚಿನ ಪಾಲು ಜನರು ನರಕದ ಪಾಲಾಗುವಂತೆ ನರಕದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾರೆ, ಸೈತಾನನ ವಂಚನೆಗಳಿಗೆ ಗುರಿಯಾಗುತ್ತಾ ಇದ್ದಾರೆ. ಅವರು ರಕ್ಷಣೆ ಹೊಂದಬೇಕು ಅಂದರೆ ಯಥಾರ್ಥವಾಗಿ ಕರ್ತನ ಸೇವೆಯನ್ನು ಮಾಡುವಂಥ, ಕರ್ತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ಜನಗಳು, ಸೇವಕರು ಬೇಕಾಗಿದ್ದಾರೆ. ಅದಕ್ಕಾಗಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ದೇವರು ಅಂಥವರನ್ನು ಎಬ್ಬಿಸುತ್ತಾರೆ, ಅಂಥವರನ್ನು ರೂಪಿಸುತ್ತಾರೆ. ಅಂಥವರ ಮೂಲಕವಾಗಿಯೇ ದೇವರು ಮಹತ್ ಕಾರ್ಯಗಳನ್ನು ಮಾಡಿ ಜನಗಳನ್ನು ರಕ್ಷಿಸುವಂಥದ್ದು, ಸೈತಾನ ರಾಜ್ಯವನ್ನು ಕೆಡವಿ ತನ್ನ ರಾಜ್ಯವನ್ನು ಸ್ಥಾಪಿಸುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಬೆಳೆಯ ಯಜಮಾನನ ಬಳಿಯಲ್ಲಿ ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಿ ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದೇ ಸಮಯದಲ್ಲಿ ನಾವು ಕಲಿತಂಥ ಕಾರ್ಯಗಳನ್ನು ಮತ್ತೊಬ್ಬರಿಗೆ ಕಲಿಸಿಕೊಟ್ಟು ಅವರನ್ನು ಪ್ರೋತ್ಸಾಹಿಸುವಂಥದ್ದು, ಆತ್ಮಿಕ ಜೀವಿತದಲ್ಲಿ ಬಲಗೊಳಿಸುವಂಥದ್ದು ಕೂಡ ಅಷ್ಟೇ ಮುಖ್ಯ ಎಂಬುದನ್ನು ತಿಳಿದು ಆ ಜವಾಬ್ದಾರಿಯನ್ನು ಹೊಂದಿದವರಾಗಿ, ದೇವರ ಹೃದಯದ ಭಾರವನ್ನು ಅರಿತವರಾಗಿ, ನಷ್ಟವಾಗುತ್ತಿರುವಂಥ ಆತ್ಮಗಳ ರಕ್ಷಣೆಗೋಸ್ಕರ ಒಡಕಿಲ ನಿಂತು ಪ್ರಾರ್ಥಿಸುತ್ತಾ ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ಬೆಳೆಯೋ ಹೆಚ್ಚಾಗಿದೆ, ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಕರ್ತನೆ ಆತ್ಮ ಭಾರವನ್ನು, ಆ ಒಂದು ಯಥಾರ್ಥವಾದ ಹೃದಯವನ್ನು ಅನುಗ್ರಹಿಸು. ಹಾಗೆ ನೀನು ನಮ್ಮನ್ನು ರೂಪಿಸಿರುವುದನ್ನು
ಆತನು ನಮಗೆ ಕಲಿಸಿಕೊಟ್ಟು ನಡೆಸುತ್ತಾ ಇರುವುದನ್ನು ಮತ್ತೊಬ್ಬರಿಗೂ ಕೂಡ ಉಪದೇಶಿಸಿ ತಿಳಿಸಿ ಅವರು ಕೂಡ ಆತ್ಮಿಕ ಜೀವಿತದಲ್ಲಿ ಬಲಗೊಳ್ಳುವುದಕ್ಕೆ ನಾವು ಪೂರಕವಾಗಿಯೂ ಅನುಕೂಲವಾಗಿಯೂ ಇರುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ತಡೆಗಳನ್ನು ಮುರಿದಾಕು ಕರ್ತನೆ. ಸೈತಾನ್ ರಾಜ್ಯವು ಕೆಡವಲ್ಪಡಲಿ. ನಿನ್ನ ಮಕ್ಕಳಪ್ಪ ಸ್ತೋತ್ರ ರಾಜ್ಯ ನಿನಗೋಸ್ಕರ ಪ್ರಯೋಜನವಾಗುವಂಥ ಪಾತ್ರೆಗಳಾಗಿ ನಿನ್ನ ಕರಗಳಲ್ಲಿರುವಂಥ ಸಾಧನಗಳಾಗಿ ಉಪಯೋಗವಾಗಲಿ. ನೀನಪ್ಪ ವಿಶೇಷವಾಗಿ ಆಶೀರ್ವದಿಸು. ನರಕದ ಮಾರ್ಗದಲ್ಲಿರುವಂಥ ಜೀವಿತಗಳನ್ನು ರಕ್ಷಿಸುವಂತೆ ನಿನ್ನ ರಾಜ್ಯಕ್ಕೆ ಸೇರಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಕೂಡ ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ರಾಜ್ಯಕ್ಕೆ ಅಪ್ಪ ಹೇರಳವಾದ ಆತ್ಮಗಳು ಸೇರಲಿ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.